ತುಂಬ ವರ್ಷಗಳಿಂದ ಕಾಯ್ತಾ ಇದ್ದಂಥ ದಿನ ಕೊನೆಗೂ ಬಂದೇ ಬಿಡ್ತು ಗುರುವೆ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಏಕ್ಲು ಚಾನಲ್ಗೆ ಸ್ವಾಗತ. ಅಪ್ಡೇಟ್ಸ್ಗಳು ಕೊಡೋದೇ ನಿಲ್ಲಿಸ್ಬಿಟ್ಟಿದ್ದೆ, ಬಟ್ ಇವಾಗ ಮತ್ತೆ ಕಿಕ್ ಬ್ಯಾಕ್ ಸ್ಟಾರ್ಟ್ ಆಗಿದೆ. ಬನ್ನಿ ಮ್ಯಾಟ್ರ್ ಮುಗಿಸೋಣ. ಕಾರಣಾಂತರಗಳಿಂದ ಸಿನಿಮಾ ಮುಂದಕ್ಕೆ ಹೋಯ್ತು. ಸಿನಿಮಾ ಬರುತ್ತಾ ಬರಲ್ವೋ, ಈ ವರ್ಷ ಬರುತ್ತಾ ಅಥವಾ ಮುಂದಿನ ವರ್ಷ ಬರುತ್ತಾ ಅಂತ ಇವೆಲ್ಲ ಕನ್ಫ್ಯೂಷನ್ಗಳು ಇತ್ತು. ಫಾದರ್ಸ್ ಡೇಗೆ ಡ್ಯಾಡಿ ಕಮ್ಬ್ಯಾಕ್ ಆಗಿದ್ದಾರೆ. ಡ್ಯಾಡಿ ಮನೆಗೆ ಬಂದಿದ್ದಾರೆ. ಇದೇ ವರ್ಷ ಅಂದರೆ ಆಗಸ್ಟ್ 26ನೇ ತಾರೀಕು 2026ಕ್ಕೆ ಟಾಕ್ಸಿಕ್ ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗೋದು ಕನ್ಫರ್ಮ್ ಆಗಿದೆ. ಅಫಿಷಿಯಲ್ ಆಗೇನೆ ಕನ್ಫರ್ಮ್ ಆಗಿದೆ. ಸೊ ಇಲ್ಲಿ ಸ್ವಲ್ಪ ಡಿಕೋಡ್ ಮಾಡ್ಬಿಡೋಣ. 26 2 + 6 8 8 ಮಂತ್ 26 2 + 6 8 8 8 8 ಈ 8ಅಲ್ಲಿ ಏನೋ ಒಂದು ನಂಟಿದೆ. ಆ ನಂಟು ಯಾವುದು ಅಂದರೆ ಯಶ್ ಅವರ ಹುಟ್ಟಿದ ಹಬ್ಬ January 8. ಇಲ್ಲಿ 8 ಅನ್ನೋದು ತುಂಬಾ ಬರುತ್ತೆ. ಇದನ್ನ ಆಲ್ಮೋಸ್ಟ್ ಎಲ್ಲರೂ ಡಿಕೋಡ್ ಮಾಡಿರ್ತೀರಾ, ಹೊಸದೇನಲ್ಲ. ಯಶ್ ಫ್ಯಾನ್ಸ್ ಅವ್ರಿಗೆ ಡಬಲ್ ಧಮಾಕ. ಆಗಸ್ಟ್ ಅಲ್ಲಿ ಟಾಕ್ಸಿಕ್, ಇನ್ನು ದೀಪಾವಳಿಗೆ ರಾಮಾಯಣ ಪಾರ್ಟ್ 1 ಬರುತ್ತೆ. ಸೊ ಇವಾಗ ಟಾಕ್ಸಿಕ್ ಸಿನಿಮಾದಲ್ಲಿ 5 ಜನ ಹೀರೋಯಿನ್ಸ್ ಇದ್ದಾರೆ. ಐ ಥಿಂಕ್ 5 ಜನ ಹೀರೋಯಿನ್ಸ್ ಯಾವ ಕ್ಯಾರೆಕ್ಟರ್ ಮಾಡಿದ್ದಾರೆ, ಯಾವ ಥರ ಅವ್ರ ಪಾತ್ರಗಳು ಇರುತ್ತೆ ಅಂತ ಜನಕ್ಕೆ ಮೊದಲೇ ಪರಿಚಯ ಮಾಡಿಸಬಹುದು. ಇದು ಹೀರೋಯಿನ್ಸ್ ಟೀಸರ್ ಬಿಟ್ಟರೆ ಒಳ್ಳೇದು ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಸಿನಿಮಾದಲ್ಲಿ ಒಂದು 4 to 5 ಸಾಂಗ್ಸ್ ಇರ್ಬೋದು. ತಬಾಯಿ ಸಾಂಗ್ ಆಡಿಯೋ ಬಿಟ್ಟಿದ್ದಾರೆ. ವಿಡಿಯೋ ಅಥವಾ ಲಿರಿಕಲ್ ವಿಡಿಯೋ ಸಾಂಗ್ ಬಿಟ್ಟರೆ ಅದು ಕೂಡ ಇನ್ನೂ ಚೆನ್ನಾಗಿ ಪುಷ್ ಆಗುತ್ತೆ. ಅಫ್ಕೋರ್ಸ್ ನಮಗೆಲ್ಲರಿಗೂ ಗೊತ್ತು, ವಿಜುವಲಿ ಈ ಸಿನಿಮಾ ತುಂಬ ದೊಡ್ಡ ಸ್ಕೇಲಲ್ಲಿ ಬಂದಿದೆ. ಇದನ್ನು ಐಮ್ಯಾಕ್ಸ್ ಅಥವಾ 4DX ಈ ಥರ ಕ್ವಾಲಿಟಿ ಇರೋ ಸ್ಕ್ರೀನ್ಸ್ ಅಥವಾ ಕ್ವಾಲಿಟಿ ಇರೋವಂಥ ಸೌಂಡ್ ಸಿಸ್ಟಮ್ ಇರೋವಂಥ ಮಲ್ಟಿಪ್ಲೆಕ್ಸಲ್ಲೇ ಈ ಸಿನಿಮಾ ನೋಡಿದ್ರೆ ಆ ಮಜಾನೇ ಬೇರೆ ಇರುತ್ತೆ. ಆಲ್ಮೋಸ್ಟ್ 4ರಿಂದ 5 ವರ್ಷ ಆಯ್ತಾ ಬಂತು. ಅವರ ಶ್ರಮ, ಪ್ರತಿಶ್ರಮ, ಅವರ ಯೋಚನೆ, ಅವರ ಗುರಿ ಎಲ್ಲದಕ್ಕೂ ಒಂದೇ ಉತ್ತರ. ಅದೇ 26ನೇ ತಾರೀಕು ಆಗಸ್ಟ್ 2026. ಆಲ್ಮೋಸ್ಟ್ ಒಂದು 60 to 65 ಡೇಸ್ ಇದೆ ಇನ್ನು ರಿಲೀಸ್ಗೆ. ಸೊ ಇನ್ನು ಸಿನಿಮಾ ತಂಡದವರು ಈ ಸಿನಿಮಾನ ಯಾವ ಥರ ಗ್ಲೋಬಲಿ ರೀಚ್ ಮಾಡ್ತಾರೆ ಅನ್ನೋದು ನಾನು ತುಂಬ ಕಾಯ್ತಾ ಇದ್ದೀನಿ. ಕರ್ನಾಟಕ, ಆಂಧ್ರ, ತಮಿಳ್ನಾಡು, ಕೇರಳ, ಮಹಾರಾಷ್ಟ್ರ, ಮುಂಬೈ, ಡೆಲ್ಲಿ, ಕೋಲ್ಕತ್ತಾ, ಸೊ ಗುಜರಾತ್ ಈ ಸ್ಟೇಟ್ಗಳಲ್ಲಿ ಈ ಸಿನಿಮಾದ ತುಂಬ ಬಿಸಿ ಜಾಸ್ತಿನೇ ಇದೆ. ಆಲ್ಮೋಸ್ಟ್ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಬಿಸಿ ಇದೆ. ಬಟ್ ಈ ಸ್ಟೇಟ್ಗಳಲ್ಲಿ ತುಂಬ, ಎಕ್ಸ್ಪೆಷಲಿ ಬಿಹಾರ್, ಈ ಸ್ಟೇಟ್ಗಳಲ್ಲೆಲ್ಲ ಟಾಕ್ಸಿಕ್ಗೆ ಸಿಕ್ಕಾಪಟ್ಟೆ ವೆಯ್ಟಿಂಗ್ ಇದೆ. ಇದ್ರ ಜೊತೆಗೆ ಗ್ಲೋಬಲ್ ಆಡಿಯನ್ಸ್ನ ಯಾವ ಥರ ಕ್ಯಾಪ್ಚರ್ ಮಾಡ್ತಾರೆ, ಯಾವ ಥರ ಅಲ್ಲಿ ಪ್ರಮೋಷನ್ಸ್ ಆಗಿರ್ಬೋದು, ಅಲ್ಲಿದು ಮಾರ್ಕೆಟಿಂಗ್ ಆಗಿರ್ಬೋದು, ಯಾವ ಥರ ಅಳವಡಿಸ್ಕೊಂಡು ಟಾಕ್ಸಿಕ್ ಸಿನಿಮಾನ ಪ್ರಮೋಷನ್ ಮಾಡ್ತಾ ಅನ್ನೋದು ನಾನು ಕಾಯ್ತಾ ಇರೋವಂಥ ಒಂದು ದೊಡ್ಡ ವಿಷಯ. ಅದ್ರ ಜೊತೆಗೆ ನೆಕ್ಸ್ಟ್ ಯಾವ್ದು ಅಪ್ಡೇಟ್ ಇರ್ಬೋದು ಅನ್ನೋದನ್ನು ಕ್ವಶನ್ ಮಾರ್ಕಲ್ಲೇ ಇಟ್ಟಿದ್ದಾರೆ ತಂಡದವರು. ನೋಡೋಣ. ಐ ಥಿಂಕ್ ನೆಕ್ಸ್ಟ್ ಮಂತಿಂದ ಶುರು ಹಚ್ಕೋತಾರೆ. ಬ್ಯಾಕ್ ಟು ಬ್ಯಾಕ್ ಬಂದೇ ಬರುತ್ತೆ. ನಾನು ಎಕ್ಸ್ಪೆಕ್ಟ್ ಮಾಡಿರೋ ಪ್ರಕಾರ ವೀಕ್ಲಿ ಒಂದಾದರೂ ಅಪ್ಡೇಟು ಅಥವಾ ಇಂಟರ್ವ್ಯೂಗಳು ಬಂದರೆ ಅದು ಇನ್ನೂ ಆಡಿಯನ್ಸ್ಗೆ ಚೆನ್ನಾಗಿ ಎಂಗೇಜ್ ಮಾಡಿ ಇಟ್ಕೊಂಡಿರ್ತಾರೆ ಅಂತ ನನ್ನ ಅಭಿಪ್ರಾಯ. ನಿಮಗೆ ನೆಕ್ಸ್ಟ್ ಟಾಕ್ಸಿಕ್ ಸಿನಿಮಾದ ಯಾವ್ದು ಅಪ್ಡೇಟ್ ಬಂದರೆ ನಿಮಗೆ ಎಕ್ಸೈಟ್ಮೆಂಟ್ ಇರುತ್ತೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಸ್ ಯೂಶುವಲ್ ಹೋಗಿ ಬರಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಅಪ್ಡೇಟ್ಸ್ಗಳು ಬ್ಯಾಕ್ ಟು ಬ್ಯಾಕ್ ಗುರು.